ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಎಡವಟ್ಟಾಗಿದೆ. KSMSCL ಸಪ್ಲೈ ಮಾಡಿದ್ದ ಗ್ಲೂಕೋಸ್ ಸೈಡ್ ಎಫೆಕ್ಟ್ ಆಗಿದೆ. IV ಫ್ಲೂಯಿಡ್ಸ್ ಹಾಕಿಕೊಂಡವರ ಆರೋಗ್ಯದಲ್ಲಿ ಇದೀಗ ಏರುಪೇರು ಕಾಣಿಸಿದೆ. ರಾಜ್ಯದ ವಿವಿಧ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಸೈಡ್ ಎಫೆಕ್ಟ್ಸ್ ಆಗಿದೆ. ಗ್ಲೂಕೋಸ್ ಹಾಕಿಸಿಕೊಂಡವರ ದೇಹದಲ್ಲಿ ನಡುಕ ಮತ್ತೆ ಕಿರಿಕಿರಿ ಪತ್ತೆಯಾಗಿದೆ. 20 ಕೋಟಿ ಕೊಟ್ಟು ಖರೀದಿಸಿದಂತ ಗ್ಲೂಕೋಸ್ ಸದ್ಯ ಮಣ್ಣು ಪಾಲಾಗಿದೆ. ಅಕ್ರಮದ ಬಗ್ಗೆ ಯಾವುದೇ ಕ್ರಮವನ್ನ ಆರೋಗ್ಯ ಸಚಿವರು ಕೈಗೊಂಡಿಲ್ಲ, ಇಲಾಖೆ ಕೂಡ ಕೈಗೊಂಡಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ನ್ಯೂಸ್ ಡೆಸ್ಕ್ ಇಂದ ಜಾಯಿನ್ ಆಗಿದ್ದಾರೆ. ವಿಷ್ಣು, 20 ಕೋಟಿ ಮೌಲ್ಯದ ಉಪಕರಣಗಳು ಈಗ ಮಣ್ಣು ಪಾಲು. ಆಕ್ಚುಯಲ್ ಆಗಿ ಆಗಿದ್ದಾದ್ರೂ ಏನು ಅಂತ? ಖಂಡಿತ ಮಧು, ಅಂತಂದರೆ ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವಂಥದ್ದು ಕೇವಲ ಬಡ ರೋಗಿಗಳು. ಯಾರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಹಣವನ್ನು ಕೊಟ್ಟು ಚಿಕಿತ್ಸೆ ಪಡೆಯೋದಕ್ಕಾಗಲ್ಲ ಅಂಥವ್ರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು. ಅದು ಸರ್ಕಾರವನ್ನು ನಂಬಿ ಹೋಗುವಂತಹ ಸಾಕಷ್ಟು ಮಂದಿ ಕರ್ನಾಟಕ ರಾಜ್ಯದಲ್ಲಿರುವಂಥದ್ದು. ಅದೇ ರೀತಿ ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಹಾವೇರಿ, ಚಿತ್ರದುರ್ಗ ಮತ್ತು ಚಾಮರಾಜನಗರ ಏನು ಡಿಸ್ಟ್ರಿಕ್ಟ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಮಂದಿಗೆ ಈ ರೀತಿ ಸೈಡ್ ಎಫೆಕ್ಟ್ ಆಗಿರುವಂಥದ್ದು ಈಗ ಬಹಿರಂಗ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಷ್ಟೆಲ್ಲ ಎಡವಟ್ಟಿನ ಹಿಂದೆ KSMSCLನ ಅನೇಕ ಅಧಿಕಾರಿಗಳ ವಿರುದ್ಧ ಈಗ ಒಂದು ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು. ಮತ್ತು ಅವರ ವಿರುದ್ಧ ಈಗಾಗಲೇ ಲೋಕಾಯುಕ್ತ ಮತ್ತು CMಗೆ ದೂರು ಕೊಡುವಂತಹ ಕೆಲಸವನ್ನು ಕೂಡ ಸಾಮಾಜಿಕ ಕಾರ್ಯಕರ್ತರು ಮಾಡಿದ್ದಾರೆ. ಆದರೆ ಈ ಒಂದು ಘಟನೆ ಹಿನ್ನೆಲೆಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಕಳೆದ ಸೆಪ್ಟೆಂಬರ್ನಲ್ಲಿ, ಅಂದರೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಒಂದು ಆರ್ಡರ್ನ ಇಶ್ಯೂ ಮಾಡುವಂಥ ಕೆಲಸವನ್ನು KSMSCL ಮಾಡಿತ್ತು. ಸುಮಾರು 20 ಕೋಟಿ ಮೌಲ್ಯದ ಗ್ಲೂಕೋಸನ್ನು ಕೊಡುವಂಥದ್ದು. ಅಂದರೆ ಜನರಿಗೆ ಅರ್ಜೆನ್ಸಿ ಇದ್ದ, ಅದರಲ್ಲೂ ಪ್ರಮುಖವಾಗಿ ಸುಸ್ತಾಗಿ ಬಂದಂಥವರಿಗೆ ಮತ್ತು ಹುಷಾರಿಲ್ಲದಂಥವರಲ್ಲೂ ಅದರಲ್ಲೂ ಪ್ರಮುಖವಾಗಿ ಜ್ವರ ಇದ್ದವರಿಗೆ ಗ್ಲೂಕೋಸ್ ಹಾಕುವಂಥದ್ದು ಇತ್ತೀಚೆಗೆ ಕಾಮನ್ ಆಗಿರುವಂಥದ್ದು. ಈ ರೀತಿ ಗ್ಲೂಕೋಸ್ ಹಾಕ್ಸ್ಕೊಂಡಂತಹ ಅನೇಕ ಮಂದಿಗೆ ಪ್ರಮುಖವಾಗಿ ಅವರ ದೇಹದಲ್ಲಿ ನಡುಕ ಶುರುವಾಗಿರುವಂಥದ್ದು, ಕಿರಿಕಿರಿ ಉಂಟಾಗ್ತಿರುವಂಥದ್ದು, ಜೊತೆಗೆ ಕೆಲವರೊಂದಿಷ್ಟು ಮಂದಿಗೆ ಕಣ್ಣಿನ ಸಮಸ್ಯೆ ಉಂಟಾಗಿದೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಈ ರೀತಿ ಪಡೆದುಕೊಂಡಂತಹ ಗ್ಲೂಕೋಸ್ ಏನಿದೆ, ಇದರ ಹಿನ್ನೆಲೆಯನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ KSMSCL ಪಡೆದುಕೊಂಡಿರುವಂತಹ ಈ ಗ್ಲೂಕೋಸ್ ಏನಿದೆ, ಈ ಗ್ಲೂಕೋಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರೀದಿ ಮಾಡಿರುವಂತಹ 20 ಕೋಟಿ ಮೌಲ್ಯದ ಗ್ಲೂಕೋಸ್ ಏನಿದೆ, ಇದನ್ನು ಪಶ್ಚಿಮ ಬಂಗ ಅಂತ ಹೇಳಿ ಒಂದು ಪ್ರೈವೇಟ್ ಖಾಸಗಿ ಕಂಪನಿ ಸಪ್ಲೈ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ಈ ರೀತಿ ಸಪ್ಲೈ ಮಾಡಿದಂತಹ ಗ್ಲೂಕೋಸ್ ಸರಿ ಇಲ್ಲ, ಕಳಪೆ ಗುಣಮಟ್ಟದ್ದು ಅನ್ನುವಂಥದ್ದನ್ನ ಸ್ವತಃ ಔಷಧಿ ನಿಯಂತ್ರಣ ಮಂಡಳಿ ಏನಿದೆ ಅವರು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಈ ಒಂದು ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ KSMSCLನಲ್ಲಿರುವಂತಹ ಅದರಲ್ಲೂ ಪ್ರಮುಖವಾಗಿ ಒಟ್ಟಾರೆ ಜೊತೆಗೆ ಅಲ್ಲಿರುವಂತಹ ರಘುನಂದನ್ ಅವರ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿಬರ್ತಿರುವಂಥದ್ದು. ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ಅಕ್ರಮವಾಗಿ ಡೂಪ್ಲಿಕೇಟ್ ವಸ್ತುಗಳನ್ನು ಸಪ್ಲೈ ಮಾಡಿದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅನ್ನೋದು ಆರೋಪ ಕೇಳಿಬರ್ತಾ ಇತ್ತು. ಯಾವಾಗ ಸುಮಾರು ಮಂದಿಗೆ ಸೈಡ್ ಎಫೆಕ್ಟ್ ಆಗ್ತಾ ಬಂತು, ಈ ರೀತಿ ಸೈಡ್ ಎಫೆಕ್ಟ್ ಆದಂತಹ ಬಳಿಕ ಈಗ ಎಚ್ಚೆತ್ತುಕೊಂಡಿರುವಂತಹ ಆರೋಗ್ಯ ಇಲಾಖೆ, ಅದರ ಪ್ರಮುಖವಾಗಿ ಆಯುಕ್ತರಾಗಿರುವಂತಹ ರಂದೀಪ್ ಅವರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಮೆಡಿಸಿನ್ ಎಲ್ಲೆಲ್ಲ ಸಪ್ಲೈ ಆಗಿತ್ತು, ಆ ಮೆಡಿಸಿನ್ ಸಪ್ಲೈ ಆಗಿರುವಂತಹ ವೈದ್ಯಾಧಿಕಾರಿಗಳಿಗೆ DHOಗಳಿಗೆ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇದನ್ನು ಯಾರಿಗೂ ಕೂಡ ಸಪ್ಲೈ ಮಾಡಬೇಡಿ ಅಂತೇಳಿ. ಆದರೆ ಈ ರೀತಿ ಸಪ್ಲೈ ಮಾಡುವಂತಹ ಕಳಪೆ ಗುಣಮಟ್ಟದ, ಅದರ ಲೋ ಕ್ವಾಲಿಟಿಯ ಏನು ಗ್ಲೂಕೋಸನ್ನು ಸಪ್ಲೈ ಮಾಡಿದಂತಹ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತೇಳಿ ಕೂಡ ಈಗ ಹೇಳುವಂಥ ಕೆಲಸ ಮಾಡ್ತಾರೆ. ಆದರೆ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಈ ಅಕ್ರಮಕ್ಕೆ ಸಾಥ್ ಕೊಟ್ಟಂಥ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಜೊತೆಗೆ ವಿಶೇಷ ಏನಂತಂದರೆ ಈ ಒಂದು ಅಕ್ರಮದ ಸಂಬಂಧಪಟ್ಟಂತೆ ಸ್ವತಃ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರಿಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಒಂದು ರೀತಿ ವಿಪರ್ಯಾಸ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಯಾವುದೇ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಿರ್ಬೋದು, ಮತ್ತು ಈ ರೀತಿ ಅಕ್ರಮವಾಗಿ ಸಪ್ಲೈ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ KSMSCL ವಿರುದ್ಧ ಇದು ಈಗ ಮಾತ್ರ ಅಲ್ಲ, ಹಿಂದೆನೂ ಕೂಡ ಅನೇಕ ಪ್ರಕರಣಗಳಲ್ಲಿ ಅನೇಕ ವಸ್ತುಗಳನ್ನು ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇಂತಹ ಅಕ್ರಮ ಇಸ್ಕಿರುವಂಥದ್ದು, ಡೂಪ್ಲಿಕೇಟ್ ವಸ್ತುಗಳು ಬಂದಿರುವಂಥದ್ದು. ಆದರೆ ಕ್ವಾಲಿಟಿ ಕಂಟ್ರೋಲ್ ಸರಿಯಾಗಿ ಮಾಡದಲ್ಲೇ, ಚೆಕ್ ಮಾಡದಲ್ಲೇ ಸಪ್ಲೈ ಮಾಡಿದಂಥ ಆರೋಪ ಇದ್ರೂ ಕೂಡ ಈ ರೀತಿ ಪದೇ ಪದೇ ಆಗ್ತಿರುವಂಥದ್ದು ವಿಷಾದನೀಯ ಅಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.